ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕಲಿಯುಗದಲ್ಲೂ ಇನ್ನೂ ಕರ್ಣನ ವಂಶದವರು ಉಳ್ಕೊಂಡವ್ರ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಿರೋದು. ಆದ್ರೆ ಇವರಿಗೆ ಆ ಮಹಾಭಾರತದ ಕರ್ಣನಿಗೆ ಹೋಲಿಸಬೇಡಿ, ಏಕೆಂದ್ರೆ ಆ ಕರ್ಣ ಏನೇ ದಾನ ಮಾಡಿರೋದು ಯಾರಿಗೂ ಹೇಳ್ತಿರ್ಲಿಲ್ವಂತೆ. ಗಾದೆ ರೂಪದಲ್ಲಿ ಹೇಳ್ಬೇಕಂದ್ರೆ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದಂತೆ, ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಾರ್ದಂತೆ. ಆದ್ರೆ ಇವರು ಮಾಡ್ತಿರೋ ದಾನನ ಇಡೀ ಊರಿಗೆ ಹೇಳ್ಕೊಂಡು ತಿರುಗಾಡೋ ತರ ಇದೆ. ಈ ದಾನನ ಅದು ಹೇಗ್ ಮಾಡ್ತಾರಂದ್ರೆ, ಇವ್ರ ಇನ್ಬಾಕ್ಸ್ಗೆ ಯಾರೊಬ್ರು ಕಷ್ಟದಲ್ಲಿರೋರು ಮೆಸೇಜ್ ಮಾಡ್ತಾರಂತೆ. ಆ ಮೆಸೇಜ್ ನ ನೋಡ್ಕೊಂಡು ಇವರು ದುಡ್ಡಿನ ರೂಪದಲ್ಲಿ ಸಹಾಯ ಮಾಡಿ ವಿಡಿಯೋ ಮಾಡಾಕದಂತೆ. ಮಾಡಿರೋ ವಿಡಿಯೋನ ನಮ್ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಭಿಮಾನಿಗಳು ನೋಡಿ ಫೀಲ್ ಮಾಡ್ಕೊಂಡು ಲೈಕ್ ಒತ್ತಿ, ಮತ್ತೆ ಇದನ್ನ ನೋಡಿ ನಮ್ ಜನ ಕಮೆಂಟ್ ಮಾಡದೆ ಸುಮ್ನೆ ಹೋಗ್ತಾರ. ಅವ್ರ ಕಷ್ಟನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಕೊಂಡು, ಅದು ಯಾವ ರೀತಿ ಅಂದ್ರೆ ಆ ಕಮೆಂಟ್ ಇಂದ ಫೀಲ್ ಆಗಿ ಅವ್ರ ಹಾರ್ಟ್ ಟಚ್ ಆಗ್ಬೇಕು. ಅವಾಗ ಕಮೆಂಟ್ ನ ನೋಡ್ಕೊಂಡು ಮತ್ತೊಂದು ವಿಡಿಯೋ ಮಾಡಾಕೋದು. ಈ ತರ ಮೊದಲು ಹಿಂದಿಲಿ ಮತ್ತೆ ತೆಲುಗುಲಿ ಮಾಡ್ತಿದ್ರು, ಈಗ ನಮ್ ಕನ್ನಡದಲ್ಲೂ ಕೂಡ ಮಾಡ್ತವ್ರೆ. ಮೊದಲನೇದಾಗಿ SMR ಅಂತ ಒಬ್ರು ಮಾಡಿ ತುಂಬಾ ವೈರಲ್ ಆದ್ರು. ಅವರು ಸುಮಾರು ಸಮಾಜ ಸೇವೆ ಎಲ್ಲ ಮಾಡ್ತಾರಂತ ಕೇಳ್ಪಟ್ಟಿದೀನಿ. ಬನ್ನಿ ಫ್ರೆಂಡ್ಸ್, SMR ಅವ್ರದ್ದು ಒಂದೆರಡು ಕ್ಲಿಪ್ ವಿಡಿಯೋನ ನೋಡ್ಕೊಂಡ್ ಬಂದೇ ಬಿಡೋಣ. ನಮ್ಮೂರಲ್ಲಿ ಜಾತ್ರೆ ಇದೆ. ಅಮ್ಮ ನನಗೆ ಬಟ್ಟೆ ಕೊಡ್ಸಿದ್ದಾಳೆ, ಆದ್ರೆ ಅವಳು ದುಡ್ಡಿಲ್ಲ ಅಂತ ಸೀರೆ ತಗೊಂಡಿಲ್ಲ. ದಯವಿಟ್ಟು ಅಣ್ಣ 500 ಕಳಿಸಿ ಅಣ್ಣ, ಸೀರೆ ಕೊಡಿಸ್ತೀನಿ, ನಂಬರ್ ಕಳಿಸಿ, ನಿಮ್ ಓಲ್ಡ್ ಫಾಲೋವರ್ ಅಂತ ಹಾಕಿದೆ. 1000 ಹಾಕಿದ್ದೀನಿ, ಚೆಕ್ ಮಾಡ್ಕೊ. ನಾನು ಲೋನ್ ಮೇಲೆ ಫೋನ್ ಇನ್ನು ಲೋನ್ ಕೊಟ್ಟೋಕೆ 1000 ದುಡ್ಡಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ, ನಿಮ್ಗೆ ಬೇಗ ವಾಪಸ್ ಆಗ್ತೀನಿ. EMI ಅನ್ಸುತ್ತೆ 1000 ಹಾಕಿದ್ದೀನಿ. ಎಲ್ರಿಗೂ ನೀನು ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರ್ತೀಯ. ಒಂದಿಷ್ಟು ಚೈಲ್ಡ್ ಚಪಾತಿಗಳು ಲೈಕ್ಸ್ ಕಮೆಂಟ್ಸ್ ಯೂಸ್ಗೋಸ್ಕರ ಇದೇ ತರ ವಿಡಿಯೋ ಮಾಡ್ತಾ ಇದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಡಿಕ್ಟು ಕಾಪಿನೇ. ಅಕ್ಕ, ನಮ್ಮ ಅಮ್ಮಗೆ ಹುಷಾರಿಲ್ಲ, 500 ಸೆಂಡ್ ಮಾಡಿ ಅಕ್ಕ ಪ್ಲೀಸ್, ಟ್ಯಾಬ್ಲೆಟ್ ತಗೋಬೇಕು. ನೀವು 500 ಕೇಳಿದ್ರಿ, ನಾನು 1000 ಕಳ್ಸಿದೀನಿ, ನೋಡ್ಕೊಳ್ಳಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇವ್ರ ವಿಡಿಯೋ ನೋಡಿ ಇಷ್ಟೊಂದು ಇನ್ಸ್ಪೈರ್ ಆಗ್ತಾರಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಗುರು. ಯಾಕಂದ್ರೆ ದುಡ್ಡು ಪೇ ಮಾಡಿ ಯಾರಾದ್ರೂ ವಿಡಿಯೋ ಮಾಡ್ತಾರ ಅಂತ ಅನ್ಕೊಂಡಿದ್ದೆ. ಲೈಕ್ಸ್ ಕಮೆಂಟ್ಗೋಸ್ಕರ ಶೋಕಿನ ಶುರು ಮಾಡ್ಕೊಂಡ್ಬಿಟ್ಟಾಳೆ. ಬನ್ನಿ ನೋಡೋಣ ಫ್ರೆಂಡ್ಸ್. ಅಕ್ಕ, ನಾನು ಫುಡ್ ಡೆಲಿವರಿ ಕೆಲಸ ಮಾಡ್ತೀನಿ, ಬೈಕ್ ಪೆಟ್ರೋಲ್ಗೆ ಅಮೌಂಟ್ ಇಲ್ಲ, ಪ್ಲೀಸ್ 300 ಇದೆ ಹಾಕ್ತೀರಾ? ಅದೇ ನೀವು 300 ಕೇಳಿದ್ರಿ, ನಾನು 500 ಪುಕ್ಕ. ಈಗ ಈ ತರ ಎಲ್ಲಾ ವಿಡಿಯೋದಲ್ಲಿ ಹೇಳೋದು ಒಂದೇ ಡೈಲಾಗು. 500 ಕೇಳಿದ್ರಿ, ನಾನು 1000 ಕಳ್ಸಿದೀನಿ, ನೋಡ್ಕೊಳ್ಳಿ. 300 ಕೇಳಿದ್ರಿ, ನಾನು 500 ಹಾಕಿದೀನಿ, ಚೆಕ್ ಮಾಡ್ಕೊಳ್ಳಿ. ಆಹಾ ಕಳ್ಳಿ, ಸೇಮ್ ಕಾಪಿ ಡೈಲಾಗು. ಮತ್ತೆ ಅಕ್ಕನ ವಿಡಿಯೋ ನೋಡಿ ಯಾರ್ಯಾರೆಲ್ಲ ಇನ್ಸ್ಪೈರ್ ಆಗಿದಾರೆ ಅಂತ ಚೆಕ್ ಮಾಡಿ ನೋಡಿದಾಗ ಇಲ್ಲೊಬ್ಬ ಚೈಲ್ಡ್ ಚಪಾತಿ ಸಂಘದ ಅಧ್ಯಕ್ಷ ಸಿಕ್ಕವನೇ. ಒಂದ್ ಜಲಕ್ನ ನೋಡ್ಕೊಂಡು ಬಂದೇ ಬಿಡೋಣ. ಬನ್ನಿ ಫ್ರೆಂಡ್ಸ್. ಬ್ರೋ, ನಂಗೆ 100 ರೂಪೀಸ್ ಬೇಕು, ನೋಟ್ಬುಕ್ ತಗೋಬೇಕು, ಅಮೌಂಟ್ ಇಲ್ಲ, ಹಾಕಿ ಬ್ರೋ. ಓಕೆ ಬ್ರೋ, ಅಮೌಂಟ್ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಅಮೌಂಟ್ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಬ್ರೋ. ಮತ್ತೆ ಇದರಿಂದ ಒಂದು ಕುಯ್ಯೋ ಕುಯ್ಯೋ ಅಂತ ಮ್ಯೂಸಿಕ್ ಸೌಂಡ್ ಹಾಕೊಂಡು, ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಹಾಕೊಂಡು ವಿಡಿಯೋ ಮಾಡೋದು. ಇವ್ನ್ಯಾವನ ಸೆಡೆ ನನ್ ಮಗ. ಬರ್ತಡೇ ಇತ್ತು, ಬಟ್ಟೆ ತಗೊಳ್ಳೋಕೆ 500 ಅಷ್ಟೇ ಇದೆ, ಇನ್ನು 300 ಬೇಕು, ಹಾಕಿ ಬ್ರೋ ಪ್ಲೀಸ್. ಬ್ರೋ, ನಾನು ರಿಟರ್ನ್ ಹಾಕ್ತೀನಿ ನಿಮಗೆ, ನಿಮ್ಮ ತಮ್ಮ ತಂದ್ಕೊಡಿ, ಹಾಕಿ ಬ್ರೋ ಪ್ಲೀಸ್. ತಮ್ಮ 300 ಹಾಕಿದ್ದೀನಿ, ಚೆಕ್ ಮಾಡ್ಕೊ, ನೀವು ರಿಟರ್ನ್ ಹಾಕೋಬೇಡ. ಮಾತೇ ಇಲ್ಲ. ಈ ತರ ಚೈಲ್ಡ್ ಚಪಾತಿಗಳು ಲೈಕ್ಸ್ ಕಮೆಂಟ್ಗೋಸ್ಕರ ದುಡ್ಡು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಈ ತರ ತಿರುಪಶೋಕಿ ವಿಡಿಯೋಗಳನ್ನ ಮಾಡಾಕೋದು ಮಾತ್ರ ಬಿಡ್ತಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ತಿರುಪೆ ಶೋಕಿ ಮಾಡೋರ ವಿಡಿಯೋಗಳನ್ನ ನೋಡ್ಬಿಟ್ಟು ಜಾಸ್ತಿ ಇನ್ಸ್ಪೈರ್ ಆಗಿ ಇಲ್ಲೊಬ್ಬ RCB ಅಭಿಮಾನಿ ಈ ತರ ವಿಡಿಯೋ ಮಾಡಿದಾನೆ. ಬನ್ನಿ ನೋಡ್ಕೊಂಡ್ ಬಂದೇ ಬಿಡೋಣ. ಬ್ರೋ, ನಾನು CSK ಫ್ಯಾನು. ಇನ್ನೇನು IPL ಸ್ಟಾರ್ಟ್ ಆಗ್ತಾ ಬಂತು, ಬರ್ನಲ್ ತಗೊಳಕ್ಕೆ ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ಟಾಕ್ ಇರಲ್ಲ, ವೆರಿ ಇಂಟ್ರೆಸ್ಟಿಂಗ್. ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕಿ ಬ್ರೋ. ಬ್ರೋ, ನಿಮ್ ಕಷ್ಟ ನಂಗೂ ಅರ್ಥ ಆಗುತ್ತೆ. ಸೊ 1000 ಹಾಕಿದ್ದೀನಿ, ಚೆಕ್ ಮಾಡ್ಕೋ. ಈ IPL ಸೀಸನ್ ಆಗೋಷ್ಟು ಹಾಕಿದ್ದೀನಿ, ಆಗಿಲ್ಲ ಅಂದ್ರೆ ಕೇಳು, ಮತ್ತೆ ಹಾಕ್ತೀನಿ. ಜೈ RCB. ಈ ವಿಡಿಯೋನ ನೋಡಿ ತುಂಬಾ ಎಂಜಾಯ್ ಮಾಡಿದಿರಾ ಅನ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್ಸ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.